ನಮಸ್ಕಾರಗಳಿರಿ. ಈ ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ನ ಮೇಲೆ ಇಂಪ್ಯಾಕ್ಟ್ ಮಾಡುವಂತಹ ಇಂಪಾರ್ಟೆಂಟ್ ಇವೆಂಟ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಈ ವಾರ ಕೂಡ ಹಲವಾರು ಇವೆಂಟ್ಗಳಿದ್ದಾವೆ. ಖಂಡಿತ ಒಂದಲ್ಲ ಒಂದು ರೀತಿಯಲ್ಲಿ ಮಾರ್ಕೆಟ್ನ ಮೇಲೆ ಪ್ರಭಾವ ಬೀರುವಂತವೆ. ನೋಡೋಣ ಯಾವೆಲ್ಲ ಇದ್ದಾವೆ, ತಿಳ್ಕೊಳ್ಳೋಣ ಒಂದೊಂದಾಗಿ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ. ಇವೆಂಟ್ ಗಳಿಗೆ ಹೋಗೋದಕ್ಕೆ ಮುಂಚೆ ಕಳೆದ ವಾರದ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿಕೊಂಡು ಮುಂದುವರಿಯೋಣ. 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ನೋಡಬಹುದು, ನಿಫ್ಟಿಯಲ್ಲಿ ನಿಯರ್ಲಿ 1% ಅಥವಾ 226 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಹಿಂದಿನ ವಾರ ಕೂಡ ಸ್ವಲ್ಪ ಡೌನ್ ಇತ್ತು, ಈ ವಾರ ಕೂಡ ಸ್ವಲ್ಪ ಮಟ್ಟಿಗೆ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಿಫ್ಟಿ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಇಲ್ಲೂ ಕೂಡ ನೋಡಬಹುದು 0.83% ಅಥವಾ 619 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ವೀಕ್ಲಿ ಟ್ರೆಂಡ್ ಈ ವಾರ ಕೂಡ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಅಲ್ಲೇ ಮುಂದುವರೆದಿದೆ. ಇನ್ನು ಅಮೆರಿಕನ್ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡಿದ್ರೆ ಶುಕ್ರವಾರದ ಸೆಷನ್ ಅಲ್ಲಿ ಸ್ವಲ್ಪ ಜಾಸ್ತಿನೇ ಡೌನ್ ಪರ್ಫಾರ್ಮೆನ್ಸ್ ಇದೆ. 1.35% ಅಥವಾ 695 ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಓಪನಿಂಗ್ ಚೆನ್ನಾಗಿ ಇದ್ದವರು ಕೂಡ ನಂತರ ಕಂಟಿನ್ಯೂಸ್ ಡೌನ್ ಆಗಿದೆ. ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ವೀಕ್ಲಿ 0.58% ಅಥವಾ 294 ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಎಸ್ಪೆಷಲಿ ಶುಕ್ರವಾರದ 1.35% ಡೌನ್ ಫಾಲ್ ಏನಿದೆ ಅದು ವೀಕ್ಲಿ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಕೊಡ್ಲಿಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಆ ಒಂದು ದಿನದ ಪರ್ಫಾರ್ಮೆನ್ಸ್ ಓವರ್ ಆಲ್ 0.58% ಡೌನ್ ಅಲ್ಲಿ ಡೌ ಜೋನ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇನ್ನು ನಾಸ್ಟಾಕ್ ಕಡೆ ಬಂದ್ರೆ ನಾಸ್ಟಾಕ್ ಅಲ್ಲಂತೂ ನೋಡಬಹುದು 4% ಗಿಂತ ಜಾಸ್ತಿ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಶುಕ್ರವಾರ. 5 ಡೇಸ್ ಪರ್ಫಾರ್ಮೆನ್ಸ್ ಓಪನ್ ಮಾಡಿದ್ರೆ 4.61% ಡೌನ್ ಫಾಲ್ ಇದೆ. 1243 ಪಾಯಿಂಟ್ಸ್ ಡೌನ್ ಅಲ್ಲಿ ನಾಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಳೆದ ವಾರ. ಒಟ್ಟಿನಲ್ಲಿ ಅಮೆರಿಕನ್ ಮಾರ್ಕೆಟ್ ಆಗ್ಬೋದು ಅಥವಾ ಇಂಡಿಯನ್ ಮಾರ್ಕೆಟ್ ಆಗ್ಬೋದು, ಎರಡರಲ್ಲೂ ಕೂಡ ಈ ವಾರ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಈ ವಾರದಲ್ಲಿ ಏನಾದ್ರೂ ಹಾಲಿಡೇಸ್ ಇದೆಯಾ ಅಂತ ನೋಡೋದಾದ್ರೆ ಜೂನ್ ಅಲ್ಲಿ ಒಂದು ದಿನ ರಜೆ ಇದೆ, ಅದು 26ನೇ ತಾರೀಕು. ಅಂದ್ರೆ ಈ ವಾರ ಯಾವುದೇ ರೀತಿ ರಜೆ ಇರೋದಿಲ್ಲ, 5 ದಿನ ಮಾರ್ಕೆಟ್ ಓಪನ್ ಇರುತ್ತೆ. ಈ ತಿಂಗಳಲ್ಲಿ ಒಂದೇ ಒಂದು ರಜೆ ಇದೆ, ಅದು 26ನೇ ತಾರೀಕು ಮೊಹರಂ ಪ್ರಯುಕ್ತ. ಈ ವಾರದಲ್ಲಿ ಏನು ರಜೆ ಇಲ್ಲ, ಸೊ ಈ ವಾರ ಪೂರ್ತಿ ಮಾರ್ಕೆಟ್ ಓಪನ್ ಇರುತ್ತೆ. ಇನ್ನು ಇವೆಂಟ್ ಗಳ ಕಡೆ ನಾವು ಬರೋದಾದ್ರೆ ಇರಾನ್ US ವಾರ್ಗೆ ಸಂಬಂಧಪಟ್ಟಂತೆ ಒಂದಲ್ಲ ಒಂದು ಸುದ್ದಿಗಳು ಬರ್ತಾನೆ ಇರುತ್ತವೆ. ಇದ್ರ ಮೇಲೆ ನಾವು ಹೆಚ್ಚಿನ ಗಮನವನ್ನ ಇಟ್ಟಿರ್ಬೇಕಾಗುತ್ತೆ. ಎಸ್ಪೆಷಲಿ ಶನಿವಾರ ಅಮೆರಿಕದ ನೇವಿ ಇರಾನ್ ನ ಕೋಸ್ಟಲ್ ರಾಡಾರ್ ಸೈಟ್ ಮೇಲೆ ದಾಳಿ ಮಾಡಿದೆ. ಬಟ್ ಈ ದಾಳಿ ಸುಮ್ಮನೆ ನಡೆದಿಲ್ಲ. ಇರಾನ್ ಸ್ಟ್ರೈಟ್ ಆಫ್ ಹೊರ್ಮುಜ್ ನ ಕಡೆ ಡ್ರೋನ್ ಅನ್ನ ಹಾರಿಸಿದೆ. ಇದನ್ನ ಇಂಟರ್ಸೆಪ್ಟ್ ಮಾಡಿದ್ಮೇಲೆ ಅಮೆರಿಕದ ನೇವಿ ಇರಾನ್ ನ ಕೋಸ್ಟಲ್ ರಾಡಾರ್ ಸೈಟ್ಸ್ ಮೇಲೆ ದಾಳಿ ಮಾಡಿದೆ. ಇಲ್ಲಿ ಒಂದಷ್ಟು ದಾಳಿಗಳು ಮುಂದುವರಿತಾನೆ ಇದೆ. ದೊಡ್ಡ ಮಟ್ಟದಲ್ಲಿ ಆಗ್ತಾ ಇಲ್ಲ, ಸೀಸ್ ಫೈರ್ ಮುಂದುವರೆದಿದೆ. ಬಟ್ ಈ ರೀತಿ ಸಣ್ಣ ಪುಟ್ಟ ದಾಳಿಗಳಂತೂ ನಡೀತಾನೆ ಇದೆ. ಜೊತೆಗೆ ಇನ್ನು ಯಾವುದೇ ರೀತಿಯ ಅಪ್ಡೇಟ್ ಗಳು ಬರ್ಬೋದು, ಮಾತುಕತೆಗೆ ಸಂಬಂಧಪಟ್ಟಂತೆ ಆಗ್ಬೋದು ಅಥವಾ ಮಾತುಕತೆಗಳ ಫೇಲ್ಯೂರ್ ಬಗ್ಗೆ ಆಗ್ಬೋದು. ಯಾವ ರೀತಿ ಅಪ್ಡೇಟ್ ಗಳು ಬರುತ್ತವೆ ಅದಕ್ಕೆ ತಕ್ಕಂತೆ ರಿಯಾಕ್ಟ್ ಮಾಡುತ್ತೆ ಮಾರ್ಕೆಟ್. ಇದ್ರ ಮೇಲೆ ನಾವು ಗಮನ ಇಟ್ಟಿರ್ಬೇಕಾಗುತ್ತೆ ಈ ವಾರ ಕೂಡ. ಜೊತೆಗೆ ಕ್ರೂಡ್ ಮಿಡ್ಲ್ ಈಸ್ಟ್ ಇಂದ ಯಾವ ರೀತಿಯ ಸುದ್ದಿಗಳು ಬರುತ್ತೆ ಅದಕ್ಕೆ ತಕ್ಕಂತೆ ರಿಯಾಕ್ಷನ್ ಬರ್ತಾ ಇದೆ ಕ್ರೂಡ್ ಅಲ್ಲಿ. ಬಟ್ ಸದ್ಯದ ಮಟ್ಟಿಗೆ 100 ಮೇಲೆ ಟ್ರೇಡ್ ಆಗ್ತಿದ್ದಂತ ಕ್ರೂಡ್ 93 ಆಸ್ಪಾಸ್ಗೆ ಬಂದಿದೆ. ಇದು ಒಳ್ಳೆಯ ಬೆಳವಣಿಗೆನೆ. ಇನ್ನೂ ಸ್ವಲ್ಪ ಡೌನ್ ಆದ್ರೆ ಇನ್ನೊಂದು ಮೇ ಬಿ $15 ಕಡಿಮೆ ಏನಾದ್ರೂ ಆದ್ರೆ ಇನ್ನೂ ಕೂಡ ಮಾರ್ಕೆಟ್ಗೆ ಒಳ್ಳೆ ಬೆಳವಣಿಗೆ ಆಗುತ್ತೆ. ಬಟ್ ಸದ್ಯದ ಮಟ್ಟಿಗೆ ಆ ರೀತಿಯ ಸನ್ನಿವೇಶಗಳು ಕಂಡು ಬರ್ತಾ ಇಲ್ಲ. ಮೇ ಬಿ ಮಿಡ್ಲ್ ಈಸ್ಟ್ ಟೆನ್ಷನ್ಸ್ ಸ್ವಲ್ಪ ಕಡಿಮೆ ಆದ್ರೆ ಇಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಬರಬಹುದು. ಹಾಗಾಗಿ ಕ್ರೂಡ್ ಅನ್ನು ಕೂಡ ನಾವು ವಾಚ್ ಮಾಡಬೇಕಾಗುತ್ತೆ. ಮಿಡ್ಲ್ ಈಸ್ಟ್ ಇಂದ ಯಾವುದೇ ಸುದ್ದಿ ಬರಲಿ ಅದಕ್ಕೆ ತಕ್ಕಂತೆ ರಿಯಾಕ್ಷನ್ ಕ್ರೂಡ್ ಅಲ್ಲಿ ಬರ್ತಾ ಇದೆ. ಏನು ಮುಂದುವರಿಯ ಮುಂಚೆ ನಿಮ್ಗೆ ಏನಾದ್ರೂ ಹೂಡಿಕೆಗೆ ಸಂಬಂಧಪಟ್ಟಂತೆ ಸಪೋರ್ಟ್ ಬೇಕು ಅಥವಾ ಹೆಲ್ಪ್ ಬೇಕು ಅಂತಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕು ಅಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಇನ್ನು ಇವೆಂಟ್ ಗಳ ಕಡೆ ಬರೋದಾದ್ರೆ ಮೊದಲಿಗೆ ಅಮೆರಿಕದ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗ್ತಾ ಇದೆ ಈ ವಾರ. ಇಯರ್ ಆನ್ ಇಯರ್ ಡೇಟಾ ರಿಲೀಸ್ ಆಗುತ್ತೆ. ಡೇಟ್ ನೋಡಬಹುದು 10/6/2026 10ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಹಿಂದಿನ ಸಲ 3.7 ಫೋರ್ಕಾಸ್ಟ್ ಮಾಡಿದ್ರು, ಬಂದಿದ್ದು 3.8%. ಈಗ 4.2% ಫೋರ್ಕಾಸ್ಟ್ ಮಾಡ್ತಿದ್ದಾರೆ. ಎಷ್ಟು ಬರುತ್ತೆ ವಾಚ್ ಮಾಡಬೇಕಾಗುತ್ತೆ. ಎಸ್ಟಿಮೇಷನ್ ಕೂಡ ಜಾಸ್ತಿ ಆಗಿದೆ, ಯಾಕಂದ್ರೆ ಇತ್ತೀಚಿನ ಬೆಳವಣಿಗೆಗಳು ಅಷ್ಟೇನು ಪಾಸಿಟಿವ್ ಇಲ್ಲ ಇನ್ಫ್ಲೇಷನ್ ವಿಚಾರದಲ್ಲಿ ಯುದ್ಧದ ಕಾರಣಕ್ಕೆ. ಹಾಗಾಗಿ ಎಸ್ಟಿಮೇಷನ್ಸ್ ಕೂಡ ಜಾಸ್ತಿ ಆಗಿದೆ. ಮೊನ್ನೆ ತಾನೇ ನಾವು ನೋಡಿದ್ವಿ RBI ಕೂಡ ಇಂಡಿಯಾದ ಇನ್ಫ್ಲೇಷನ್ ಪ್ರೊಜೆಕ್ಷನ್ ಅನ್ನ ಜಾಸ್ತಿ ಮಾಡಿತ್ತು. ಅದೇ ರೀತಿ ಅಮೆರಿಕದಲ್ಲೂ ಕೂಡ 4.2% ಬರಬಹುದು ಅನ್ನೋ ಎಸ್ಟಿಮೇಷನ್ ನೋಡ್ಲಿಕ್ಕೆ ಸಿಗ್ತಾ ಇದೆ. 10ನೇ ತಾರೀಕು ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಅಮೆರಿಕದ ಇನ್ಫ್ಲೇಷನ್ ಡೇಟಾ ಅಂತ. ಇನ್ನು ಯೂರೋಝೋನ್ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಕೂಡ ಇದೆ. ಅಂದ್ರೆ ECB ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ತಗೊಳ್ತಾ ಇದೆ. ಡೇಟ್ ನೋಡಬಹುದು ಜೂನ್ 11 ಇಲ್ಲಿ ರೇಟ್ ಹೈಕ್ ಮಾಡಬಹುದು ಅಂತ ಫೋರ್ಕಾಸ್ಟ್ ಮಾಡ್ತಿದ್ದಾರೆ. ಹಿಂದಿನ ಸಲ 2.15% ಫೋರ್ಕಾಸ್ಟ್ ಮಾಡಿದ್ರು, ಅಷ್ಟನ್ನೇ ಕಂಟಿನ್ಯೂ ಮಾಡಿತ್ತು ECB. ಯಾವುದೇ ರೀತಿ ಬದಲಾವಣೆಯನ್ನ ಮಾಡಿರಲಿಲ್ಲ. ಬಟ್ ಈ ಸಲ 25 ಬೇಸಿಸ್ ಪಾಯಿಂಟ್ಸ್ ಜಾಸ್ತಿ ಆಗ್ಬಹುದು ಅಂತ ಫೋರ್ಕಾಸ್ಟ್ ಮಾಡ್ತಿದ್ದಾರೆ. 2.4% ಹೋಗ್ಬೋದು ಅಂತ ವಾಚ್ ಮಾಡಬಹುದು ECB ಯಾವ ರೀತಿ ಡಿಸಿಷನ್ ತಗೊಳುತ್ತೆ 11ನೇ ತಾರೀಕು ಅಂತ. ನೆಕ್ಸ್ಟ್ ಭಾರತದ ಇನ್ಫ್ಲೇಷನ್ ಡೇಟಾ ಕೂಡ ರಿಲೀಸ್ ಆಗ್ತಾ ಇದೆ. ಎಸ್ಪೆಷಲಿ ಈ ಸಲದ ಇನ್ಫ್ಲೇಷನ್ ಅಲ್ಲಿ ನಮಗೆ ಆಕ್ಚುಯಲ್ ಇಂಪ್ಯಾಕ್ಟ್ ಗೊತ್ತಾಗುತ್ತೆ. ಯಾಕಂದ್ರೆ ಕಳೆದ ಸಲದಲ್ಲಿ ಅಷ್ಟೇನು ಗೊತ್ತಾಗ್ಲಿಲ್ಲ, ಯಾಕಂದ್ರೆ ಯಾವುದೇ ರೀತಿ ಬದಲಾವಣೆ ಆಗಿರ್ಲಿಲ್ಲ ಪೆಟ್ರೋಲ್ ಡೀಸೆಲ್ ಪ್ರೈಸ್ ಅಲ್ಲಿ.
ಬಟ್ ಈ ಸಲ ಈಗಾಗಲೇ ಬದಲಾವಣೆಗಳಾಗಿದೆ. ಇವನ್ ಇವತ್ತು ಡೊಮೆಸ್ಟಿಕ್ ಗ್ಯಾಸ್ ಪ್ರೈಸಸ್ ಅನ್ನು ಕೂಡ ಹೈಕ್ ಮಾಡಿದ್ದಾರೆ, ಅದು ನಿಮಗೆ ಗೊತ್ತಿರಬಹುದು. ಹಾಗಾಗಿ ವಾಚ್ ಮಾಡಬೇಕಾಗುತ್ತೆ ಇದನ್ನ. ಹಿಂದಿನ ಸಲ 3.8% ಫೋರ್ಕಾಸ್ಟ್ ಮಾಡಿದ್ರು, ಬಟ್ ಆಕ್ಚುಲ್ ಆಗಿ ಬಂದಿದ್ದು 3.48%. ಈ ಸಲ ಇನ್ನು ಫೋರ್ಕಾಸ್ಟ್ ಅಪ್ಡೇಟ್ ಆಗಿಲ್ಲ, ಮೇ ಬಿ ನಾಳೆ ನಾಡಿದ್ರಲ್ಲಿ ಅಪ್ಡೇಟ್ ಆಗುತ್ತೆ. 12ನೇ ತಾರೀಕು ನಮ್ಮ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗುತ್ತೆ. ಪ್ರತಿ ತಿಂಗಳು 12ನೇ ತಾರೀಕು ರಿಲೀಸ್ ಆಗುತ್ತೆ ರೆಗ್ಯುಲರ್ ಆಗಿ. ಇನ್ ಕೇಸ್ ಏನಾದ್ರು ಸಾಟರ್ಡೆ ಸಂಡೇ 12ನೇ ತಾರೀಕು ಬಂದ್ರೆ ನಂತರದ ದಿನ ಪಬ್ಲಿಷ್ ಆಗುತ್ತೆ. ಇದು ಫೋರ್ಕಾಸ್ಟ್ ಇನ್ನು ಅಪ್ಡೇಟ್ ಆಗಿಲ್ಲ, ನೋಡೋಣ ಎಷ್ಟು ಬರುತ್ತೆ ಅಂತ. ಫೋರ್ಕಾಸ್ಟ್ ಗಿಂತ ಕಡಿಮೆ ಬಂದ್ರೆ ಅದು ಏನಂತ ಬಿಗ್ ನೆಗೆಟಿವ್ ಆಗೋದಿಲ್ಲ, ಬಟ್ ಫೋರ್ಕಾಸ್ಟ್ ಗಿಂತ ಜಾಸ್ತಿ ಬಂದ್ರೆ ಖಂಡಿತ ಅದು ನೆಗೆಟಿವ್ ಡೆವಲಪ್ಮೆಂಟ್ ಆಗುತ್ತೆ. ಇನ್ನು ಇಂಡಿಯಾದ GDP ಡೇಟಾ ಕೂಡ ಮೊನ್ನೆ ರಿಲೀಸ್ ಆಗಿದೆ, ಅಂದ್ರೆ ಶುಕ್ರವಾರನೇ ರಿಲೀಸ್ ಆಯ್ತು, ಬಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಲೀಸ್ ಆಯ್ತು. ಹಾಗಾಗಿ ಇದಕ್ಕೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ನಾಳೆ ನಾವು ನೋಡ್ಬೇಕಾಗುತ್ತೆ. 7.2% ಬರ್ಬೋದು ಅಂತ ಫೋರ್ಕಾಸ್ಟ್ ಮಾಡಿದ್ರು ಎಕನಾಮಿಸ್ಟ್, ಬಟ್ ಬಂದಿದ್ದು 7.8%. ಫೋರ್ಕಾಸ್ಟ್ ಗಿಂತ ಚೆನ್ನಾಗಿ ಇದೆ. ಜೊತೆಗೆ FY26 ನೋಡಬಹುದು 7.7% ಇದೆ. ಜೊತೆಗೆ ನೋಡಬಹುದು ಇಂಡಿಯಾಸ್ GDP ಸ್ಟೇಸ್ ರೋಬಸ್ಟ್ ಇನ್ ಜನವರಿ ಮಾರ್ಚ್ ಆಸ್ ಡೊಮೆಸ್ಟಿಕ್ ಡಿಮಾಂಡ್ ಆಫ್ಸೆಟ್ಸ್ ಎಕ್ಸ್ಟರ್ನಲ್ ವೀಕ್ನೆಸ್. ಎಕ್ಸ್ಟರ್ನಲಿ ವೀಕ್ನೆಸ್ ಇದ್ರೂ ಕೂಡ ಡೊಮೆಸ್ಟಿಕ್ ಡಿಮಾಂಡ್ ಒಳ್ಳೆ ಕಾಂಟ್ರಿಬ್ಯೂಷನ್ ಮಾಡಿದೆ ಕಳೆದ ಕ್ವಾರ್ಟರ್ ಅಲ್ಲಿ. ಹಾಗಾಗಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ನಾವು ವಾಚ್ ಮಾಡಬೇಕಾಗುತ್ತೆ ನಾಳೆ ಎಸ್ಪೆಷಲಿ. ಇದ್ರ ಜೊತೆಗೆ ನಿನ್ನೆ RBI ಒಂದು ಸುದ್ದಿಯನ್ನ ಕೊಡ್ತು. ಎಸ್ಪೆಷಲಿ ಕ್ಯಾಪಿಟಲ್ ಗೇನ್ ಎಕ್ಸೆಂಪ್ಷನ್ ಅನ್ನು ಕೊಟ್ಟಿದ್ದಾರೆ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ಸ್ ಗೆ. ಅದರಲ್ಲೂ GSEC ಅಲ್ಲಿ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಅಲ್ಲಿ ಇನ್ವೆಸ್ಟ್ ಮಾಡುವಂತ ಇನ್ವೆಸ್ಟ್ಮೆಂಟ್ ಗೆ ಹೂಡಿಕೆಗೆ LTCG ಎಕ್ಸೆಂಪ್ಷನ್ ಕೊಟ್ಟಿದ್ದಾರೆ. 12.5% ಇತ್ತು, ಅದನ್ನ ಎಕ್ಸೆಂಪ್ಷನ್ ಕೊಟ್ಟಿದ್ದಾರೆ ಈಗ. ಬಟ್ ಇವೆಲ್ಲ ಏನಂತ ಗ್ರೇಟ್ ಡಿಸಿಷನ್ಸ್ ಅಲ್ಲ, ಅದಕ್ಕಾಗಿನೇ ಯೂಶುವಲಿ ಮಾರ್ಕೆಟ್ ಅಲ್ಲಿ ಶುಕ್ರವಾರ ರಿಯಾಕ್ಷನ್ ಬರಲಿಲ್ಲ. ಯಾಕಂದ್ರೆ FPIs ಅಥವಾ FIS ಮಾರ್ಕೆಟ್ ಇಂದ ಅಂದ್ರೆ ಇಂಡಿಯನ್ ಮಾರ್ಕೆಟ್ಸ್ ಇಂದ ಆಚೆ ಹೋಗ್ತಿರೋದೇ ಬೇರೆ ರೀಸನ್ ಗೆ. ಅವರು ಪ್ಯೂರ್ AI ಬದಲಾವಣೆಗಳನ್ನ ನೋಡ್ತಿದ್ದಾರೆ. ಅಲ್ಲಿ ಸಾಕಷ್ಟು ಅವಕಾಶಗಳಿದೆ ಅಂತ ಹೋಗ್ತಾ ಇರುವಂತದ್ದು. ಹಾಗಾಗಿ ಕೊರಿಯಾ ಆಗ್ಬಹುದು, ತೈವಾನ್, ವಿಯೆಟ್ನಾಂ, ಅಮೆರಿಕ ಈ ಕಡೆ ಹೆಚ್ಚು ಹೋಗ್ತಾ ಇರೋದು. ಜೊತೆಗೆ ಇಂಡಿಯನ್ ಮಾರ್ಕೆಟ್ ನ ವ್ಯಾಲ್ಯೂಯೇಷನ್ ಕೂಡ ಬೇರೆ ಎಮರ್ಜಿಂಗ್ ಮಾರ್ಕೆಟ್ ಗಳಿಗೆ ಹೋಲಿಸಿದ್ರೆ, AI ರಿಲೇಟೆಡ್ ಜಾಸ್ತಿ ಕೆಲಸ ಮಾಡುವಂತ ಮಾರ್ಕೆಟ್ ಗಳಿಗೆ ಹೋಲಿಸಿದ್ರೆ ಸ್ವಲ್ಪ ಈಗಲೂ ಕೂಡ ಎಲಿವೇಟೆಡ್ ಆಗಿದೆ. ಹಾಗಾಗಿ ಅಲ್ಲಿ ಅವಕಾಶಗಳನ್ನ ಹುಡುಕೊಂಡು ಹೋಗ್ತಿದ್ದಾರೆ ಅಷ್ಟೇ. ಏನೇ ಇವರು LTCG ಅಲ್ಲಿ ಬೆನಿಫಿಷಿಯಲ್ ಆಗುವಂತ ನಿರ್ಧಾರಗಳನ್ನ ತಗೊಂಡ್ರು ಕೂಡ FPI ಗಳು ಈಗಲೇ ವಾಪಸ್ ಆಗ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ ಅಂತೂ ತುಂಬಾ ಕಡಿಮೆ ಇದೆ. ಈವನ್ ಇದಕ್ಕೆ ರುಪಿ ಡೆಪ್ರಿಸಿಯೇಷನ್ ಕೂಡ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ. ಅವೆಲ್ಲ ಕಾರಣಗಳಿದ್ರು ವಾಪಸ್ ಆಗ್ಬೇಕು ಅಂದ್ರೆ ಒಂದು AI ಅಲ್ಲಿ ಭಾರತ ಮುನ್ನೆಲೆಗೆ ಬರಬೇಕಾಗುತ್ತೆ. ಇನ್ನೊಂದು AI ಗೆ ಸಂಬಂಧಪಟ್ಟಂತೆ ಮಾರ್ಕೆಟ್ ಕಡೆ ನೋಡ್ತಿದ್ದಾವೆ, ಅವುಗಳು ಓವರ್ ವ್ಯಾಲ್ಯೂಯೇಷನ್ ಗೆ ತಲುಪಬೇಕಾಗುತ್ತೆ. ಆನಂತರ ಅಬ್ವಿಯಸ್ಲಿ ಇಂಡಿಯನ್ ಮಾರ್ಕೆಟ್ ಕಡೆ ಬಂದೇ ಬರ್ತಾರೆ, ಅದರಲ್ಲಿ ಏನ್ ಡೌಟ್ ಇಲ್ಲ. ಬಟ್ LTCG ಜಸ್ಟ್ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಗೆ ಸದ್ಯದ ಮಟ್ಟಿಗೆ ಕಟ್ ಮಾಡಿದ್ದಾರೆ. ನೋಡೋಣ ಬೇರೆ ಕಡೆನೂ ಎಕ್ಸ್ಟೆಂಡ್ ಮಾಡ್ತಾರ ಅಂತ. ಇನ್ನು ನಾವು ಈಗ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಅನ್ನ ಗಮನದಲ್ಲಿ ಇಟ್ಕೊಂಡಿರ್ಬೇಕಾಗತ್ತೆ. ನೋಡಬಹುದು ಕಳೆದ ವಾರ ಇತ್ತು $682 ಮಿಲಿಯನ್, $682,000 ಇತ್ತು. ಆಲ್ಮೋಸ್ಟ್ 700 ಮೇಲೆ ಹೋಗಿದ್ದಂತದ್ದು ಈಗ ಕಡಿಮೆ ಆಗಿದೆ. ಅದಕ್ಕೂ ಕೂಡ ಕಾರಣ ಅಗೇನ್ ಕ್ರೂಡ್ ಹಾಗೂ ಇಂಪೋರ್ಟ್ ಡಿಪೆಂಡೆನ್ಸಿ ಏನಿದೆ. ಹಾಗಾಗಿ ನಾವು ಜಾಸ್ತಿ ಪೇ ಮಾಡಬೇಕಾಗುತ್ತೆ ರುಪಿ ಡಿಪ್ರಿಶಿಯೇಟ್ ಆದ್ರೆ. ಅದರ ಕ್ಲಿಯರ್ ಇಂಪ್ಯಾಕ್ಟ್ ನಮಗೆ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಅಲ್ಲಿ ನೋಡ್ಲಿಕ್ಕೆ ಕಾಣ್ತದೆ. ಬಟ್ ಸ್ಟಿಲ್ ಗುಡ್ ಲೆವೆಲ್ ಅಲ್ಲಿ ಇದೆ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್, ಕನ್ಸರ್ನಿಂಗ್ ಏನಾಗಿಲ್ಲ. ಬಟ್ ಸ್ಟಿಲ್ ವಾಚ್ ಮಾಡಬೇಕಾಗುತ್ತೆ ಕಳೆದ ವಾರ ಯಾವ ರೀತಿ ಲೆವೆಲ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ. ಇನ್ನು ರಿಸಲ್ಟ್ ಕಡೆ ಬಂದ್ರೆ ಮೆಜಾರಿಟಿ ಕಂಪನಿಗಳ ರಿಸಲ್ಟ್ಸ್ ಈಗಾಗಲೇ ಬಂದುಬಿಟ್ಟಿದೆ. ಕೆಲವು ಕಂಪನಿಗಳು, ಸಣ್ಣ ಪುಟ್ಟ ಕಂಪನಿಗಳ ರಿಸಲ್ಟ್ಸ್ ಬಾಕಿ ಇದೆ, ಬರ್ತಾ ಇರುತ್ತೆ. ಅವುಗಳು ವಾಚ್ ಮಾಡಬಹುದು ಇವುಗಳನ್ನು ಕೂಡ. ಇನ್ನು FIS TAS ಆಕ್ಟಿವಿಟಿ, ಎಸ್ಪೆಷಲಿ ಈಗ ತಾನೇ ನಾವು ಒಂದು ಡಿಸಿಷನ್ ನೋಡಿದ್ವಲ್ಲ FPI ಗಳಿಗೆ GSEC ಅಲ್ಲಿ LTCG ಎಕ್ಸೆಂಪ್ಷನ್ ಕೊಟ್ಟಿರೋ ಬಗ್ಗೆ. ಇದರಿಂದ ಏನಾದ್ರೂ ಬೈಯಿಂಗ್ ಕಂಡು ಬರುತ್ತಾ ಕಾದು ನೋಡ್ಬೇಕಾಗುತ್ತೆ. ಚಾನ್ಸಸ್ ಕಡಿಮೆ, ಬಟ್ ಸ್ಟಿಲ್ ಹೋಪ್ ಇಟ್ಕೊಳ್ಬೇಕು ಅಷ್ಟೇ. ಸದ್ಯದ ಮಟ್ಟಿಗೆ ಈ ಮಂತ್ ಅಲ್ಲಿ ಜಸ್ಟ್ 5 ಟ್ರೇಡಿಂಗ್ ಸೆಷನ್ ಅಲ್ಲಿ 31,000 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ FIS ಮಾಡಿದ್ದಾರೆ. ಹಾಗೆ DAS 33,900 ಕೋಟಿ ಬೈಯಿಂಗ್ ಅನ್ನು ಕೂಡ ಮಾಡಿದ್ದಾರೆ. ಮಾರ್ಕೆಟ್ ಸ್ಟೇಬಲ್ ಇದೆ ಬಿಕಾಸ್ ಆಫ್ ಡೊಮೆಸ್ಟಿಕ್ ಇನ್ಫ್ಲೋ, ಬಟ್ ಫಾರಿನ್ ಇನ್ಫ್ಲೋಸ್ ಬರಕ್ಕೆ ಶುರು ಮಾಡಿದ್ರೆ ಮಾರ್ಕೆಟ್ಸ್ ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಬಹುದು. ಹಾಗಾಗಿ ಅದಕ್ಕಾಗಿ ನಾವು ಕೂಡ ಕಾಯ್ತಾ ಇದ್ದೀವಿ ಅಂತಾನೆ ಹೇಳ್ಬೋದು. FIS DAS ಆಕ್ಟಿವಿಟಿ ಕಡೆ ಕೂಡ ಗಮನ ಇಡಬಹುದು, ಯಾವ ರೀತಿ ಇರುತ್ತೆ ಈ ವಾರದಲ್ಲಿ ಅವರ ಕಡೆಯಿಂದ ರೆಸ್ಪಾನ್ಸ್ ಅಂತ. ರುಪಿ 94.95 ಅಲ್ಲಿ ಸದ್ಯದ ಮಟ್ಟಿಗೆ ನೋಡ್ಲಿಕ್ಕೆ ಕಾಣ್ತಾ ಇದೆ. ಲಾಸ್ಟ್ 1 ಮಂತ್ ಅಲ್ಲಿ ಚೆನ್ನಾಗಿ ಆಯ್ತು, ನಂತರ ಅಲ್ಲಿಂದ ಸ್ವಲ್ಪ ಅಪ್ರಿಶಿಯೇಟ್ ಕೂಡ ಆಗಿದೆ. ಬಟ್ ಇನ್ನು ಸಾಕಷ್ಟು ಅಪ್ರಿಶಿಯೇಟ್ ಆಗಬೇಕಿದೆ ರುಪಿ. ಇನ್ನು ಗೋಲ್ಡ್ ಕಡೆ ಬಂದ್ರೆ ಗೋಲ್ಡ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಪರ್ಫಾರ್ಮೆನ್ಸ್ ಇದೆ. 1,60,000 ಮೇಲಿದ್ದದ್ದು 156 ಲೆವೆಲ್ ಅಲ್ಲಿ ಆಸ್ ಆಫ್ ನೌ ಕಾಣ್ತಾ ಇದೆ. ಕನ್ಸಾಲಿಡೇಟ್ ಆಗಿದೆ, ಸ್ಲೈಟ್ಲಿ ಡೌನ್ ಫಾಲ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಕಳೆದ ವಾರ. ನೋಡೋಣ ಈ ವಾರದಲ್ಲಿ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ 2 IPOಗಳು ಸದ್ದು ಮಾಡ್ತವೆ. ಅದು ಹೆಕ್ಸಾಗಾನ್ ನ್ಯೂಟ್ರಿಷನ್ ಇನ್ನು ಓಪನ್ ಇದೆ, 9ನೇ ತಾರೀಕು ಕ್ಲೋಸ್ ಆಗುತ್ತೆ. CMR ಗ್ರೀನ್ ಟೆಕ್ನಾಲಜೀಸ್ ಈಗಾಗಲೇ ಕ್ಲೋಸ್ ಆಗಿದೆ. ಈ ವಾರದಲ್ಲಿ ಲಿಸ್ಟಿಂಗ್ ಇರುತ್ತೆ, ಇದನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಲಿಸ್ಟ್ ಆಗುತ್ತೆ ಅಂತ. ಹಾಗೆ ಹೆಕ್ಸಾಗಾನ್ ನ್ಯೂಟ್ರಿಷನ್ ಅನ್ನ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಇನ್ನು ನಾಳೆ ನಾಡಿದ್ದು 2 ದಿನ ಟೈಮ್ ಕೂಡ ಇರುತ್ತೆ ಅಪ್ಲೈ ಮಾಡ್ಲಿಕ್ಕೆ. ಇನ್ನು ಈ ವಾರದ ಕಾರ್ಪೊರೇಟ್ ಆಕ್ಷನ್ ಕಡೆ ಬಂದ್ರೆ ಹಲವು ಕಂಪನಿಗಳು ಎಸ್ಪೆಷಲಿ ಡಿವಿಡೆಂಡ್ ಕಾರಣಕ್ಕೆ ಫೋಕಸ್ ಅಲ್ಲಿರ್ತವೆ. ಕೆಲವು ಕಂಪನಿಗಳು ರೈಟ್ಸ್ ಇಶ್ಯೂ ಕಾರಣಕ್ಕೆ ಫೋಕಸ್ ಅಲ್ಲಿರ್ತವೆ. ನೋಡಬಹುದು ರವೀಂದ್ರ ಎನರ್ಜಿ ಕನ್ಸರ್ಕೇಟಿವ್ ಕಮಾಡಿಟೀಸ್ ರೈಟ್ಸ್ ಇಶ್ಯೂ ಇದೆ. ಹಾಗೆ ಗೌತಮ್ ಎಕ್ಸಿಮ್ ಬೋನಸ್ ಇಶ್ಯೂ ಇದೆ 3:1 ರೇಷಿಯೋದಲ್ಲಿ. ಅಂದ್ರೆ 1 ಶೇರ್ಗೆ 3 ಶೇರ್ಗಳನ್ನ ಕಂಪನಿ ಬೋನಸ್ ಆಗಿ ಕೊಡ್ತಾ ಇದೆ. 10ನೇ ತಾರೀಕು ಎಕ್ಸ್ ಡೇಟ್ ಆಗಿರುತ್ತೆ. ಇನ್ನು ಇನ್ಫೋಸಿಸ್ ಡಿವಿಡೆಂಡ್ ಇದೆ, ಟಾಟಾ ಕೆಮಿಕಲ್ಸ್ ನ ಡಿವಿಡೆಂಡ್ ಇದೆ, ಟಾಟಾ ಎಲೆಕ್ಸಿ ಇದೆ,
ಹಾಗೆ ಬೋನಸ್ ಅಥವಾ ಸ್ಪ್ಲಿಟ್ ಯಾವ ಕಂಪನಿ ಇದೆ ಅಂತ ನೋಡಿದ್ರೆ ಸಿಟಿ ಯೂನಿಯನ್ ಬ್ಯಾಂಕ್ ನ ಬೋನಸ್ ಇಶ್ಯೂ ಕೂಡ ಇದೆ 1:3 ರೇಷಿಯೋದಲ್ಲಿ. ಅಂದ್ರೆ 3 ಶೇರ್ಗಳಿದ್ರೆ 1 ಶೇರ್ ಅನ್ನ ಬೋನಸ್ ಆಗಿ ಕೊಡ್ತಾ ಇದೆ. 12 ಜೂನ್ ಎಕ್ಸ್ ಡೇಟ್ ಆಗಿರುತ್ತೆ, ಅವತ್ತು ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಸಿಟಿ ಯೂನಿಯನ್ ಬ್ಯಾಂಕ್ ಅಲ್ಲಿ. ಮೊಬೊವಿನ್ಯೂ ಎಐ ಟೆಕ್ ನ ಸ್ಟಾಕ್ ಸ್ಪ್ಲಿಟ್ ಇದೆ. 10 ರೂಪಾಯಿ ಅಂತ ಫೇಸ್ ವ್ಯಾಲ್ಯೂ ₹2 ಮಾಡ್ತಾ ಇದೆ. 1:5 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗ್ತಾ ಇದೆ. ಈ ಕಂಪನಿಯನ್ನು ಕೂಡ ವಾಚ್ ಮಾಡಬಹುದು. ಇನ್ನು ಉಳಿದೆಲ್ಲ ಕಂಪನಿಗಳು ಡಿವಿಡೆಂಡ್ ಕಾರಣಕ್ಕೆ ಫೋಕಸ್ ಅಲ್ಲಿರ್ತವೆ. ಈ ಎಲ್ಲ ಕಂಪನಿಗಳನ್ನು ಕೂಡ ವಾಚ್ ಮಾಡಬಹುದು. ಡ್ಯೂರಿಂಗ್ ಕಾರ್ಪೊರೇಟ್ ಆಕ್ಷನ್ ಸ್ಟಾಕ್ ಗಳಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ನೀವೇನಾದ್ರೂ ಇನ್ನು ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಖಾತೆಗಳನ್ನ ಫಾಲೋ ಮಾಡ್ತಿಲ್ಲ ಅಂತಂದ್ರೆ ಇಲ್ಲಿ 2ರ ಲಿಂಕ್ ಸಿಗುತ್ತೆ. 2 ಕೂಡ ಫಾಲೋ ಮಾಡಿ. ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ಏನಾದ್ರೂ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಸಮಸ್ಯೆಗಳಾದ್ರೆ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಲ್ಲಿ ನಿಮಗೆ ಅಪ್ಡೇಟ್ಗಳು ಸಿಗುತ್ತೆ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಕೂಡ ಇದೆ. ಅಕೌಂಟ್ ಅನ್ನು ಕೂಡ ಓಪನ್ ಮಾಡ್ಕೊಳ್ಬಹುದು. ಸರಿ ಗೆಳೆಯರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.